ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲೊಂದು ಕ್ವೆಶನ್ ಇದೆ ನೋಡಿ. ಇವುಗಳಲ್ಲಿ ಯಾವ ಸಂಖ್ಯೆಯು 3ರಿಂದ ಭಾಗವಾಗುತ್ತದೆ? ಇದಕ್ಕೆ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ ಎ 40,06,020, ಆಪ್ಷನ್ ಬಿ 28,76,423, ಆಪ್ಷನ್ ಸಿ 23,45,678, ಆಪ್ಷನ್ ಡಿ 95,66,003. ಈ ರೀತಿ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರವನ್ನ ಹೇಗೆ ಕಂಡುಹಿಡಿಯೋದು? ಈ ತರದ ಪ್ರಶ್ನೆಗಳನ್ನ ನೀವು ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನೋಡಿರ್ತೀರಾ. ಕೊಟ್ಟಿರುವಂತಹ 4 ಆಪ್ಷನ್ಗಳನ್ನ 3ರಿಂದ ಭಾಗ ಮಾಡಿದಾಗ ನಮಗೆ ಆಪ್ಷನ್ ಎ ಉತ್ತರ ಅಂತ ಗೊತ್ತಾಗುತ್ತೆ. ಇದಕ್ಕೆ ಉತ್ತರವನ್ನ ಕಂಡುಹಿಡಿಯೋದಕ್ಕೆ ಕೊಟ್ಟಿರುವಂತ ಎಲ್ಲಾ ಆಪ್ಷನ್ 3ರಿಂದ ಭಾಗ ಮಾಡಿ ಉತ್ತರವನ್ನ ಕಂಡುಹಿಡಿಬೇಕಂತ ಏನಿಲ್ಲ, ಸುಲಭವಾಗಿ ಕಂಡುಹಿಡಿಯಬಹುದು. ಅದಕ್ಕೆ ಒಂದು ನಿಯಮ ಗೊತ್ತಿದ್ರೆ ಸಾಕು. ಆ ನಿಯಮವನ್ನು ನಾವು ಬಾಧ್ಯತೆಯ ನಿಯಮ ಎಂದು ಕರೆಯುತ್ತೇವೆ. ಬಾಧ್ಯತೆಯ ನಿಯಮದಲ್ಲಿ ಒಂದೊಂದು ಸಂಖ್ಯೆಗೂ ಕೂಡ ಒಂದೊಂದು ರೀತಿಯ ನಿಯಮ ಇದೆ. ಅದು ಹೇಗೆ ಎಂಬುದನ್ನ ತಿಳಿಯೋಣ ಬನ್ನಿ. 2ರಿಂದ ಭಾಜ್ಯತೆ. ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0, 2, 4, 6 ಅಥವಾ 8 ಈ ಅಂಕಿಗಳಿದ್ದರೆ ಸಂಖ್ಯೆಯು 2ರಿಂದ ಭಾಗವಾಗುತ್ತದೆ. ಉದಾಹರಣೆ 1 586. ಈ ಸಂಖ್ಯೆಯು 2ರಿಂದ ಭಾಗವಾಗುತ್ತದೆಯೇ? ನಿಯಮದ ಪ್ರಕಾರ ಬಿಡಿ ಸ್ಥಾನದಲ್ಲಿ 0, 2, 4, 6 ಅಥವಾ 8 ಅಂಕಿಗಳಿದ್ದರೆ 2ರಿಂದ ಭಾಗವಾಗುತ್ತದೆ. ಈ ಮೊದಲನೇ ಉದಾಹರಣೆಯಲ್ಲಿ ಬಿಡಿ ಸ್ಥಾನದಲ್ಲಿ ಅಂಕಿ 6 ಇರುವುದರಿಂದ ಈ ಸಂಖ್ಯೆಯು 2ರಿಂದ ಭಾಗವಾಗುತ್ತದೆ. ಉದಾಹರಣೆ 2 294. ಈ ಸಂಖ್ಯೆ ಭಾಗವಾಗುತ್ತದೆ ಎಂಬುದನ್ನ ನೋಡೋಣ. ಈ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 4 ಇರುವುದರಿಂದ ಇದು ಕೂಡ 2ರಿಂದ ಭಾಗವಾಗುತ್ತದೆ. ಉದಾಹರಣೆ 3 395. ಈ ಸಂಖ್ಯೆ 2ರಿಂದ ಭಾಗವಾಗುತ್ತದೆ ಎಂಬುದನ್ನ ಪರೀಕ್ಷಿಸೋಣ. ಈ ಸಂಖ್ಯೆಯು 2ರಿಂದ ಭಾಗವಾಗುವುದಿಲ್ಲ, ಏಕೆಂದರೆ ಬಿಡಿ ಸ್ಥಾನದಲ್ಲಿ 5 ಇದೆ. ನಿಯಮದ ಪ್ರಕಾರ 0, 2, 4, 6 ಅಥವಾ 8 ಇದ್ದರೆ ಮಾತ್ರ ಅದು 2ರಿಂದ ಭಾಗವಾಗುತ್ತದೆ. ಹಾಗಾಗಿ ಪ್ರತಿ ಸಂಖ್ಯೆಯನ್ನು ನಾವು 2ರಿಂದ ಭಾಗವಾಗುತ್ತದೆ ಎಂಬುದನ್ನ ಭಾಗಾಕಾರದ ಮೂಲಕ ಭಾಗಿಸಿ ನೋಡುವಂತಿಲ್ಲ. ಈ ನಿಯಮವನ್ನ ತಿಳಿದುಕೊಂಡರೆ ಸಾಕಾಗುತ್ತದೆ. ಮುಂದಿನ ಅಂಕಿ 3. 3ರಿಂದ ಭಾಜ್ಯತೆ. ಒಂದು ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತವು 3ರಿಂದ ಭಾಗವಾದರೆ ಆ ಸಂಖ್ಯೆಯು 3ರಿಂದ ಭಾಗವಾಗುತ್ತದೆ. ಅದು ಹೇಗೆ ಎಂಬುದನ್ನ ನೋಡೋಣ. ಉದಾಹರಣೆ 1 ಸಂಖ್ಯೆ 5421. ಇಲ್ಲಿ ಎಲ್ಲ ಅಂಕಿಗಳ ಮೊತ್ತವನ್ನ ನೋಡೋಣ. 5 + 4 9, 9 + 2 11, 11 + 1 12. ಈ ಎಲ್ಲ ಅಂಕಿಗಳ ಮೊತ್ತ 12 ಬಂದಿದೆ. ಈ 12 3ರಿಂದ ಭಾಗವಾಗುತ್ತದೆ. 3 4 12. ಹಾಗಾಗಿ 5421 ಸಂಖ್ಯೆಯು 3ರಿಂದ ಭಾಗವಾಗುತ್ತದೆ. ಉದಾಹರಣೆ 2 ಸಂಖ್ಯೆ 655. ಈ ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತವನ್ನ ನೋಡೋಣ. 6 + 5 11, 11 + 5 16. ಈ ಎಲ್ಲ ಅಂಕಿಗಳ ಮೊತ್ತ 16 ಬಂದಿದೆ. ಆದರೆ 3ರಿಂದ 16 ಭಾಗವಾಗುವುದಿಲ್ಲ. ಹಾಗಾಗಿ 655 ಸಂಖ್ಯೆಯು 3ರಿಂದ ಪೂರ್ಣವಾಗಿ ಭಾಗವಾಗುವುದಿಲ್ಲ. ಎಲ್ಲರಿಗೂ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋದಲ್ಲಿ ಅಂಕಿ 2 ಮತ್ತು 3 ಯಾವ ಸಂಖ್ಯೆಗಳನ್ನು ಪೂರ್ಣವಾಗಿ ಭಾಗ ಮಾಡಬಹುದು ಎಂಬುದನ್ನ ಸುಲಭವಾಗಿ ತಿಳಿದುಕೊಂಡಿದ್ದೇವೆ. ಹೀಗೆ ಎಲ್ಲ ಅಂಕಿಗಳು ಕೂಡ ಯಾವ ಸಂಖ್ಯೆಗಳನ್ನು ಪೂರ್ಣವಾಗಿ ಭಾಗ ಮಾಡಬಹುದು ಎಂಬುದನ್ನ ಸುಲಭವಾಗಿ ತಿಳಿದುಕೊಳ್ಳಲು ನನ್ನ ಚಾನಲನ್ನು ಹೀಗೆ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.